ನನ್ನ ಮಗನಿಗೆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಆದ್ರೂ ಇದು ಎಲ್ಲವೂ ಕಾಸ್ಟ್ಲಿ ಇದೇನೇನೆ. ಇದು ಒಂಥರ ಚೆನ್ನಾಗಿದೆ ನೋಡೋದಕ್ಕೂ. ಅವರು ಎಷ್ಟು ಡಿಸೈನಾಗಿ ನಮ್ಮ ಇದನ್ನೆಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಈ ಥರದ್ದೆಲ್ಲ ಮಾಡೋದು. ಮೊನ್ನೆ ಯಾರೋ ಹೇಳ್ತಾ ಇದ್ರು, ನಮ್ಮ ಹೆಣ್ಮಕ್ಳಷ್ಟು ಪೇಷನ್ಸು, ಸಮಾಧಾನ, ಕೆಲಸಕ್ಕೆ ಜವಾಬ್ದಾರಿ ಇರೋಷ್ಟು ಗಂಡು ಮಕ್ಕಳಿಗೆ ಈಗ ಅಷ್ಟೊಂದು ಪೇಷನ್ಸ್ ಕಳ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಹಂಗಂತ ಹೇಳ್ತಾ ಇದ್ದೀನಿ. ಹಂಗೆ ಅಂದ್ಬಿಟ್ಟು ಗಂಡು ಮಕ್ಕಳು ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ. ಕೆಲವ್ರಿಗೆ ಮಾತ್ರ ಅನ್ವಯ ಆಗುತ್ತೆ, ಎಲ್ಲರಿಗೂ ಅನ್ವಯ ಆಗಲ್ಲ. ಇದನ್ನು ಸಾಮಾನ್ಯವಾಗಿ ನನ್ನ ಅನಿಸಿಕೆ ಪ್ರಕಾರ ಹೆಣ್ಮಕ್ಳು ಯಾರು ಈ ಥರ ಅರೇಂಜ್ ಮಾಡಿರ್ತಾರೆ. ನನ್ನ ಮಗನಿಗೆ ಗಿಫ್ಟ್ ಕೊಟ್ಟಿದ್ದರು. ಇದು ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ಎಷ್ಟು ಚೆನ್ನಾಗಿ, ಇದೆಲ್ಲ ಪ್ಲಾಸ್ಟಿಕ್ದೇ. ಇದು ಏನು ಬಾಟ್ಲ್ ಟೈಪ್ ಯಾವುದೂ ಇಲ್ಲ, ಎಲ್ಲ ಪ್ಲಾಸ್ಟಿಕಲ್ಲೇ ಅಷ್ಟು ಚೆನ್ನಾಗಿ ಮಾಡಿ ಡಿಸೈನ್ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಮತ್ತು ಕಾಸ್ಟ್ಲಿನೂ ಇರುತ್ತೆ. ಮತ್ತು ಗಿಫ್ಟ್ ಕೊಡೋರಲ್ಲಿ ನನಗೊಂದು ಏನು ಅನಿಸಿಕೆ ಅಂತ ಅಂದರೆ, ಇದನ್ನೆಲ್ಲನೂ ಎಲ್ಲರೂ ತಿಂದು ಯೂಸ್ ಮಾಡ್ಕೋಬೋದು. ಬಾದಾಮಿಯಲ್ಲಿ ಗೋಡಂಬಿ ಆಗಲಿ, ಪಿಸ್ತಾ ಮಕ್ಕಳುಗಳು ತಿನ್ಕೊಳ್ತವೆ, ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು. ಈ ಥರದ್ದು ಯೂಸ್ ಆಗುತ್ತೆ. ಇಷ್ಟಿಷ್ಟು ದೊಡ್ಡದು ಕೊಟ್ಟಿಲ್ಲ ಅಂದ್ರೂ ಪುಟ್ಟದಾದರೂ ಕೊಟ್ಟರೆ ಒಳ್ಳೆಯದು. ಗಿಫ್ಟ್ ಕೊಡೋರಲ್ಲಿ ಆ ಹೂವು ಎಲ್ಲ ಕೊಡ್ತಾರೆ. ತುಂಬ ಸತಿ ನಮ್ಮನೆ ಫಂಕ್ಷನ್ಗಳಲ್ಲೇ ನೋಡಿದ್ದೀನಿ, ಗಿಫ್ಟ್ ಅಂತ ಕೊಡ್ತಾರೆ. ಅದು ಬೊಕ್ಕೆಗಳೆಲ್ಲ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ತಾರೆ, ಆಮೇಲೆ ಕಸಕ್ಕೆ ಹಾಕ್ತಾರೆ. ₹1 ನಾವು ಬೆಲೆ ಕೊಡಬೇಕು ಯಾರಿಗೇ ಆಗಲಿ. ಈಗ ಗಿಫ್ಟ್ ಕೊಟ್ಟಾಗ ಪಾಪ ಅವರು ಆ ಬೊಕ್ಕಿನ ತರೋರಾದ್ರೂ ಕೆಲವು ಒಂದೊಂದು 500,000 ಇರುತ್ತೆ. ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ದುಡ್ಡು ಆದಾಗ ₹1 ಯಾರು ವೇಸ್ಟ್ ಮಾಡೋದಿಲ್ಲ. ಏನಾದರೂ ದುಡ್ಡು ಅಂತ ಅಂದರೆ ಅದು ಅದೇ ಥರ. ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಅದು ಬೇರೆ ಕತೆ. ಕೊಡಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಆ ವಿಷಯಕ್ಕೆ ನಾನು ಬಂದಿಲ್ಲ. ಯಾಕಂದರೆ ದುಡ್ಡಿಗೆ ನಾವು ಬೆಲೆ ಕೊಡಬೇಕು. ಒಂದು ಈಗಿನ ಸಿಚುವೇಶನಲ್ಲಿ ಪಾತ್ರೆ ಸಾಮಾನು ಅಂಥವು ಕೊಟ್ಟರೂ ಸಹ ಎತ್ತಿ ಬಿಸಾಕ್ತಾರೆ, ಅವ್ರಿಗೆ ಯೂಸ್ ಆಗೋದಿಲ್ಲ. ನಾನ್ ಸ್ಟಿಕ್ಕು, ಆಳು ಮೂಳು ಮತ್ತು ಈ ಟಪ್ಪರ್ ವೇರ್ಗಳು ಬಂದಿರೋದ್ರಿಂದ ನಮ್ಮ ಹೆಣ್ಮಕ್ಳುಗಳು ಅದನ್ನು ಬಳಸೋದಿಲ್ಲ. ಅದು ವೇಸ್ಟೇ. ಏನೇ ಆಗಲಿ, ಅದು ₹1 ಆಗಲಿ, ದುಡ್ಡೇ ಅದು. ನನ್ನ ಅನಿಸಿಕೆ ಏನು ಅನಿಸುತ್ತೆ ಅಂದರೆ, ಗಿಫ್ಟ್ ಕೊಡೋಕ್ಕೆ ₹1 ₹2 ನಾವು ಕವರ್ಗೆ ವೇಸ್ಟ್ ಮಾಡ್ತೀವಿ, ಅದು ಸಹ ವೇಸ್ಟೇ ಅನಿಸುತ್ತೆ. ಯಾರು ಮತ್ತೆ ಅದನ್ನು ಬಳಸೋದಿಲ್ಲ, ಬರೀತಾರೆ, ತೊಗೊಳ್ತಾರೆ. ಅದರಲ್ಲಿರೋದು ಎಷ್ಟೋ ಅದು ತೊಗೊಳ್ತಾರೆ, ಬಿಸಾಕ್ತಾರೆ. ಅದು ಆವಾಗ ನಾವು ಕಾಸನ್ನು ಬಿಸಾಕ್ದಂಗೆ ಆಗುತ್ತೆ. ನಾನು ಎಷ್ಟೋ ಕಡೆ ಹಾಗೆ ಮಾಡ್ತೀನಿ. ಅದ್ರ ಒಳಗಡೆ ನೋಡಿದ್ರೆ ಏನೂ ಇಲ್ಲ, ನಮಗೇನು ಅವರು ನೋಡಿ ಏನೂ ಆಗಬೇಕಾಗೂ ಇಲ್ಲ. ಏನು ಕೊಡಬೇಕಿದೆ ನಾನು ಹಂಗೆ ಕಾಸೇ ಕೊಟ್ಬಿಡ್ತೀನಿ. ನನಗೆ ವೇಸ್ಟ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಹಂಗಂತ ಅಂದ್ಬಿಟ್ಟು ಅದಕ್ಕೆ ಕೆಲವರೆಲ್ಲ ಬೊಕ್ಕಿನ ಕೊಡ್ತಾರೆ, ಕೆಲವರು ಗೋಡೆದನ್ನ ಕೊಡ್ತಾರೆ. ಚೆನ್ನಾಗಿರೋದಾದರೆ ಇಟ್ಕೊಳ್ತಾರೆ, ಇಲ್ಲಾಂದರೆ ಮತ್ತೊಬ್ರಿಗೆ ಕೊಟ್ಕೊಂಡು ಹೋಗ್ತಾರೆ. ಅದೆಲ್ಲ ವೇಸ್ಟ್. ಯಾವತ್ತು ಹಣ ಮತ್ತು ಅಂಥದ್ದನ್ನು ಕೊಟ್ಟಾಗ ಅವರೇ ಸ್ವತಃ ಬಳಸ್ತಾರೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. 1 ವಾರ ಆಯಿತು ನನ್ನ ಮಗನಿಗೆ ಗಿಫ್ಟ್ ಕೊಟ್ಟು. ನಾನು ಹಂಗೆ ಇಟ್ಕೊಂಡಿದ್ದೀನಿ. ಇದನ್ನು ನೋಡೋದಕ್ಕೆ ಲುಕ್ ಆಗಿದೆ. ನಮ್ಮ ಮಕ್ಕಳು ಕಣ್ಣು ತಪ್ಪಿಸಿಟ್ಟಿದ್ದೀನಿ, ಅವರು ಕಿತ್ತಾಕ್ಬಿಡ್ತಾರೆ. ಇವಾಗ ಕೆಳಗಡೆ ತೆಗ್ದಿದ್ದೀನಲ್ಲ, ಇನ್ನು ಕಿತ್ತಾಕ್ಬಿಡ್ತಾರೆ. ಅದಕ್ಕೆ ನಾನು ಮಾಡಿದೆ, ತೋರಿಸ್ತಾ ಇದ್ದೆ. ವೀಕ್ಷಕರೇ, ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಯಾರಿಗಾನ ಗಿಫ್ಟ್ ಕೊಡಬೇಕಾದ್ರೆ ನಾನು ಹೇಳಿದ್ದೇನಾದರೂ ಒಂಚೂರು ಹೆಲ್ಪ್ಫುಲ್ ಆದರೆ ಬಳಸ್ಕೊಳ್ಳಿ. ಧನ್ಯವಾದಗಳು.